ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ಇಲ್ಲ. ಅವರ ಹೆಸರು ಬಂದಿರೋದು ನಿಜ, ಆದರೆ ಅವರಿಂದ ಕೊಲೆ ಎನ್ನಲು ಸಾಕ್ಷಿ ಇಲ್ಲ. ನೋಡಿಗ ವಕೀಲರ ಹೇಳಿಕೆ ಇದು. ಅನ್ನಪೂರ್ಣೇಶ್ವರಿ ಠಾಣೆಗೆ ಬಂದಿದ್ದಾರೆ ದರ್ಶನ್ ಪರ ವಕೀಲರು. ಠಾಣೆ ಒಳಗೆ ಹೋಗೋಕೆ ವಕೀಲ ನಾರಾಯಣಸ್ವಾಮಿ ಪ್ರಯತ್ನ ಪಡ್ತಾ ಇದ್ದಾರೆ. ಠಾಣೆ ಒಳಗೆ ಹೋಗೋಕೆ ಬಿಡ್ತಾ ಇಲ್ಲ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು. ಠಾಣೆ ಪೊಲೀಸರು ಓರ್ವ ವಕೀಲರಿಗೆ ಮಾತ್ರ ಠಾಣೆ ಒಳಗಡೆ ಪ್ರವೇಶ ಇದೆ. ಈಗ ನೋಡಿ, ಇಟ್ಸ್ ಟೂ ಅರ್ಲಿ ಟು ಗಿವ್ ದ ಸ್ಟೇಟ್ಮೆಂಟ್. ಆದ್ರೂ ಹೇಳ್ತಿದ್ದೀನಿ, ಏನ್ ನಡಿ ಈಗ ಪೊಲೀಸ್ನವರು ಏನೋ ಒಂದು ನಡೆದಿರ್ತಕ್ಕಂಥ ಘಟನೆಯ ಸಂಬಂಧಪಟ್ಟಂಗೆ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವ್ರದ್ದು ಆಲ್ರೆಡಿ ಏನೋ ಅವ್ರು ಮಾಡ್ಬಿಟ್ಟಿದ್ದಾರೆ, ಅವ್ರು ಮಾಡಿಸ್ಬಿಟ್ಟಿದ್ದಾರೆ, ಅದೆಲ್ಲ ಖಂಡಿತ ಸುಳ್ಳು. ಏನು ಆ ಥರ ಎಲ್ಲ ಏನಿಲ್ಲ. ಅವ್ರಿಗೆ ಏನೋ ಒಂದು ಟವರ್ ಲೊಕೇಶನ್ ಯಾರೋ ಇರ್ತಕ್ಕಂಥವ್ರು, ಯಾರೋ ಅಕ್ಕಪಕ್ಕ ಇರ್ತಕ್ಕಂಥವ್ರು ಯಾರೋ ಹೋಗಿದ್ದಾರೆ, ಯಾರೋ ಹೋಗಿರ್ಬೋದು. ಒಂದು ಜಸ್ಟ್ ಒಂದು ಡೌಟ್ ಮೇಲೆ ಜಸ್ಟ್ ಅಷ್ಟೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅವ್ರು ಏನೋ ತಪ್ಪು ಮಾಡಿದ್ದಾರೆ ಅಂತ ಅಲ್ಲ, ಕರೆದಿದ್ದಾರೆ. ಒಬ್ಬ ಸಾಮಾನ್ಯ ಪ್ರಜೆಗೂ ಕರೀತಾರೆ, ಏನೋ ಒಂದು ಅವ್ರಿಗೆ ಡೌಟ್ ಬಂದ್ರೆ ಕರೆದಿದ್ದಾರೆ ಅಷ್ಟೇ. ಅದನ್ನ ಬಿಟ್ರೆ ಇನ್ನೇನು ಬೇರೇನು ಇಲ್ಲ. ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇವನ್ ಪೊಲೀಸ್ನವ್ರು ಮಾಡೋ ಇನ್ವೆಸ್ಟಿಗೇಷನ್ ಅಲ್ಲಿ ತೊಂದರೆ ಮಾಡೋದು ಕೂಡ ನಮ್ದು ಎಲ್ಲೋ ಒಂದ್ ಕಡೆ ಪೊಲೀಸ್ನವ್ರು ಮಾಡ್ತಾ ಇರ್ತಕ್ಕ ಇನ್ವೆಸ್ಟಿಗೇಷನ್ ಅನ್ನೆಸೆಸರಿ ನಾವು ಇಂಟರ್ಫಿರೆನ್ಸ್ ಆಗೋದು ಸರಿಯಲ್ಲ. ಸೊ ಈಗ ಹೇಳಿದೀವಿ, ಯಾವುದೇ ರೀತಿ ತೊಂದರೆನೂ ಇಲ್ಲ. ಅವ್ರು ಆರಾಮಾಗಿ ಅವ್ರ ಪಾರ್ಗೆ ಅವ್ರು ಕೂತಿದ್ದಾರೆ. ಅವ್ರ ಪಾರ್ಗೆ ಅವ್ರ ಸ್ಟೇಟ್ಮೆಂಟ್ ನನಗೇನು ಗೊತ್ತಿಲ್ಲ ಅನ್ನೋದು ಸಂಬಂಧಪಟ್ಟಂಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಷ್ಟೇ. ಕೊಟ್ಟಿದ್ದಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಏನು ಅದೇನು ಸಮಸ್ಯೆ, ಪ್ರೊಸೀಜರ್ ಆಗಿದೆ, ಅಲ್ಲಿ ಏನು ಸಮಸ್ಯೆ ಇಲ್ಲ. ಜಸ್ಟ್ ಮಾಡ್ತಾ ಇದ್ದಾರೆ. ಪೊಲೀಸ್ನವರು ಅವ್ರ ಡ್ಯೂಟಿ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಅರೆಸ್ಟ್ ಮಾಡಿಲ್ಲ, ಇದು ವಿಚಾರಣೆ ಕರೆದಿರೋದು. ಅರೆಸ್ಟ್ ಅಲ್ಲಲ್ಲ, ಅವರು ವಿಚಾರಣೆ ಮಾಡ್ಬೇಕಾದ್ರೆ ಅದು ಅವ್ರ ಹತ್ರ ಮಾತನ್ನು ಬೀಳೋದಿಲ್ಲ. ಕೊಲೆಗೂ 3-4 ದಿನ ಮೊದಲೇ ರೇಣುಕಾಸ್ವಾಮಿ ಕರೆದು ಹಲ್ಲೆ ನಡೆಸಲಾಗಿದೆ. ಹಲ್ಲೆ ನಡೆಸಿ ವಾರ್ನ್ ಮಾಡಿ ರೇಣುಕಾಸ್ವಾಮಿ ಬಿಟ್ಟು ಕಳಿಸಿದ್ರಂತೆ. ನೋಡಿ, ಕೆಲವೊಂದಿಷ್ಟು ಸ್ಫೋಟಕವಾದಂತಹ ಸತ್ಯಗಳು ಬಯಲಾಗ್ತಾ ಇದೆ. ಕೊಲೆಗೂ 3-4 ದಿನ ಮೊದಲೇ ರೇಣುಕಾಸ್ವಾಮಿ ಕರೆದು ಹಲ್ಲೆ ಆಗಿತ್ತು, ಹಲ್ಲೆ ಮಾಡಿದ್ರಂತೆ. ಹಲ್ಲೆ ನಡೆಸಿ ವಾರ್ನ್ ಮಾಡಿ ರೇಣುಕಾಸ್ವಾಮಿ ಅವರನ್ನ ಕಳಿಸಿದ್ರಂತೆ. ಇದಾದ ನಂತರ ಮತ್ತೆ ಪವಿತ್ರ ಗೌಡಗೆ ಮೆಸೇಜ್ ಮಾಡೋದಂತೆ ಈ ರೇಣುಕಾಸ್ವಾಮಿ. ನಂತರ ರೇಣುಕಾಸ್ವಾಮಿಯನ್ನ ಕರೆದು ಕೊಲೆ ಮಾಡಿದ್ದಾರೆ ದರ್ಶನ್ ಅಂಡ್ ಟೀಮ್ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಕೊಲೆ ಮಾಡಿ ಬಾಡಿಯನ್ನ ಸುಮ್ಮನಹಳ್ಳಿ ಮೋರಿ ಬಳಿ ಎಸೆದಿದ್ರು ಆರೋಪಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಏಕಾಏಕಿ ಕೊಲೆ ಮಾಡಿಬಿಟ್ರಾ, ಮೆಸೇಜ್ ಮಾಡಿದ್ದಕ್ಕೆ ಅಥವಾ ಏನೋ ಕಮೆಂಟ್ ಮಾಡಿದ್ದಕ್ಕೆ ಅಂಥೇಳಿ ಇಲ್ಲೂ ಅನುಮಾನಗಳಿತ್ತು. ಒಂದು ಕಮೆಂಟ್ ಮಾಡಿದಕ್ಕೆ, ಒಂದು ಫೋಟೋ ಕಳಿಸೋಕೆ ಅಥವಾ ಒಂದೇನೋ ಮೆಸೇಜ್ ಮಾಡಿದಕ್ಕೆ ಕೊಲೆ ಮಾಡಿಬಿಡ್ತಾರ. ಈಗ ಕೊಲೆಗೂ 3-4 ದಿನ ಮೊದಲೇ ರೇಣುಕಾಸ್ವಾಮಿನ ಕರೆಸಿ ಹೊಡೆದಿದ್ರು, ಒಂದೆರಡು ಹಲ್ಲೆ ಮಾಡಿ ವಾರ್ನ್ ಮಾಡಿದ್ರಂತೆ. ಇನ್ಮೇಲೆ ಹಿಂಗೆಲ್ಲ ಮಾಡಬೇಡ, ಹುಷಾರಾಗಿರು, ಪರಿಣಾಮ ನೆಟ್ಟಿಗಿರಲ್ಲ, ವಾರ್ನ್ ಮಾಡಿ ಕಳಿಸಿದ್ರಂತೆ. ರೇಣುಕಾಸ್ವಾಮಿ ಸುಮ್ಮನೆ ಆಗಲಿಲ್ಲ ಇವನು. ಇದಾದ ಮೇಲೆ ಮತ್ತೆ ಪವಿತ್ರ ಗೌಡಗೆ ಮೆಸೇಜ್ ಮಾಡ್ತಿದ್ದಂತೆ. ಆನಂತರ ಮತ್ತೆ ಕರೆಸಿದ್ರು. ಜೂನ್ 8ಕ್ಕೆ ಕಿಡ್ನಾಪ್ ಮಾಡ್ಕೊಂಡು ಬಂದು ಶೆಡ್ಡಲ್ಲಿ ಕೂಡಿ ಹಾಕಿ ಆತನಿಗೆ ಚಿತ್ರಹಿಂಸೆ ಕೊಟ್ಟು ಕೊಲೆಯನ್ನ ಮಾಡಿದ್ದಾರೆ ದರ್ಶನ್ ಅಂಡ್ ಟೀಮ್ ಅನ್ನುವಂತಹ ಆರೋಪ ಈಗ ಬಲವಾಗಿ ಕೇಳಿ ಬರ್ತಾ ಇದೆ.